ಬಳ್ಳಾರಿಗೆ ಹೆಸರಿಗಷ್ಟೇ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯತ್ತ ತಿರುಗಿ ನೋಡಿದ ಜಮೀರ್ ಬಳ್ಳಾರಿ ಜಿಲ್ಲಾ ಉಸ್ತುವಾರಿಯಾಗಿ 8 ತಿಂಗಳಾಯಿತು. 6 ತಿಂಗಳಲ್ಲಿ 2 ಬಾರಿ ಬಳ್ಳಾರಿ ಜಿಲ್ಲಾ ಪ್ರವಾಸವನ್ನ ಮಾಡಿದ್ದಾರೆ ಜಮೀರ್. ಇನ್ನುಳಿದಂತೆ ಉಪಚುನಾವಣೆ ಪ್ರಚಾರಕ್ಕೆ ಒಂದಿನ ಬಂದಿದ್ರು ಜಮೀರ್. ಆ ಬಳಿಕ ಜಿಲ್ಲೆ ಜನರ ಕಷ್ಟ ಕೇಳದ ಹಿನ್ನೆಲೆಯಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಸದ್ಯ ಟಿಬಿ ಬೋರ್ಡ್ನ ನೀರಾವರಿ ಕಮಿಟಿ ಸಭೆಯನ್ನ ಕರೆಯದ ಹಿನ್ನೆಲೆಯಲ್ಲಿ ರೈತರು ಕಿಡಿಕಾರಿದ್ದಾರೆ. ಉಸ್ತುವಾರಿ ಸಚಿವರು ಕಾಣೆಯಾಗಿದ್ದಾರೆ, ರೈತರ ಸಮಸ್ಯೆ ಕೇಳಲ್ಲ, ತಕ್ಷಣವೇ ಸಭೆ ಕರೆದು ನೀರು ಬಿಡಬೇಕು ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಉಗ್ರ ಹೋರಾಟ ಮಾಡುವುದಕ್ಕೆ ಅನ್ನದಾತರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಅಂತ ಅಂದಮೇಲೆ ಉಸ್ತುವಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಆದರೆ ಯಾಕೋ ಗೊತ್ತಿಲ್ಲ, ಜಮೀರ್ ಅವರು ನೇಮಕಕ್ಕೆ ಅಥವಾ ಹೆಸರಿಗೆ ಮಾತ್ರ ಉಸ್ತುವಾರಿ ಅಂತ ಕರೆಸ್ಕೊಳ್ತಾ ಇದ್ದಾರೆ. ತಮ್ಮ ಜಿಲ್ಲೆಯ ಬಗ್ಗೆ ಪ್ರೀತಿ ಅನ್ನೋದು, ಕಾಳಜಿ ಅನ್ನೋದು ಇದ್ದಂಗೆ ಕಾಣಿಸ್ತಾ ಇಲ್ಲ. ಬೇಕಾಬಿಟ್ಟಿ 1-3 ಸತಿ ಹೋಗಿದ್ದಾರೆ, ಬಂದಿದ್ದಾರೆ ಅಷ್ಟೇನೆ. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗೋದಾಗಿರ್ಬೋದು, ಜನರ ಹಿತದೃಷ್ಟಿಗಾಗಿ ಏನಾದರೂ ಕೆಲಸಗಳನ್ನು ಮಾಡೋದಾಗಿರ್ಬೋದು, ಇದ್ಯಾವುದನ್ನು ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಸ್ಥಳೀಯರು ಅಸಮಾಧಾನವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಹೀಗೆ ಮುಂದುವರಿತು ಅಂತ ಹೇಳಿದ್ರೆ, ಮೀಟಿಂಗ್ ಮಾಡಲಿಲ್ಲ, ಸಮಸ್ಯೆ ಬಗೆಹರಿಸಲಿಲ್ಲ ಅಂತ ಅಂದರೆ ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಜಮೀರ್ ಅವರ ವಿರುದ್ಧ ಅನ್ನುವಂಥ ಅಸಮಾಧಾನವನ್ನ, ಆಕ್ರೋಶವನ್ನ ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ನಮ್ಮ ಜಿಲ್ಲೆಯಲ್ಲಿ 80% ನಾವು ತುಂಗಭದ್ರಾ ಸಲಹಾ ಸಮಿತಿಯನ್ನು ಈಗಾಗಲೇ ನಮ್ಮ ತುಂಗಭದ್ರಾ ಬೋರ್ಡ್ನವರು ನವೆಂಬರ್ಗೆ ನೀರು ಬಂದ್ ಮಾಡ್ತು ಅಂತ ಹೇಳಿದ್ದಾರೆ. ಆದರೆ ತುಂಗಭದ್ರಾ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಿಗೆ ನಾವು ಆಗಲೇ ಮೊನ್ನೆನೇ ಪತ್ರವನ್ನು ಬರೆದಿದ್ದೀವಿ. ತಕ್ಷಣವೇ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಕರೆದು ಇದೇ ತಿಂಗಳು 25ನೇ ತಾರೀಕು ನೀರು ಬಿಡೋ ಕಾರ್ಯಕ್ರಮ ಆಗಬೇಕು. ಈ ನಮ್ಮ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಜಮೀರ್ ಅಹಮದ್ ಸಾರ್ ಏನಿದ್ದಾರೆ, ಅವರು ಕೂಡ ಬಳ್ಳಾರಿಗೆ ಬಂದು ಇವತ್ತಿನವರೆಗೆ ಬಳ್ಳಾರಿಯಲ್ಲಿ ಐತೆ ಅಂತ ಅವರು ಕಾಣೆ ಆಗಿಬಿಟ್ಟಿದ್ದಾರೆ. ಆದರೆ ಬಳ್ಳಾರಿಗೆ ಬಂದು ರೈತರ ಹತ್ರ ಒಂದು ಸಭೆಯನ್ನು ಮಾಡಿ ಯಾವ ಬೆಳೆಯನ್ನು ಬೆಳಿತೀರಿ, ಯಾವಾಗ ನೀರು ಬಿಟ್ಟರೆ ಅನುಕೂಲ ಆಗುತ್ತೆ ಅಂತ ಒಂದು ಸಲ ಆದರೂ ಸಭೆಯನ್ನು ಕರೆಯೋದು ಬೇಡ ಸ್ವಾಮಿ, ನಿಮ್ಮ ಜವಾಬ್ದಾರಿ ಇಲ್ವಾ? ಇವತ್ತು ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಅದಕ್ಕೆ ಇದ್ದೀರಿ. ಆದರೆ ರೈತರು ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ 80% ನಾವು ರೈತರೇ ಇದ್ದೀವಿ. ಆದರೆ ಗಮನಕ್ಕೆ ತಗೊಂಡು ತಕ್ಷಣವೇ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಕರೆದು ಇದೇ ತಿಂಗಳು 25ನೇ ತಾರೀಕು ನೀರು ಬಿಡಬೇಕು. ನಮ್ಮ HLC ಭಾಗದಲ್ಲಿ ಮೆಣಸಿನಕಾಯಿ ಬೆಳೆ ರೈತರು ನಾವು ಜನವರಿ ಕೊನೆಯವರೆಗೆ ನೀರು ಬೇಕು. ಯಾಕಂದರೆ ನೀವು ನವೆಂಬರ್ಗೆ ನೀರು ಬಂದ್ ಮಾಡ್ತು ಅಂತೇಳಿ ತುಂಗಭದ್ರಾ ಮಂಡಳಿಯವರು ಹೇಳಿದ್ದಾರೆ. ಅದಕ್ಕೋಸ್ಕರ ತಕ್ಷಣವೇ ಸ್ಪಷ್ಟವಾದ ಮಾಹಿತಿಯನ್ನು ಯಾವತ್ತು ನೀರು ಬಿಡ್ತೀರಿ, ಯಾವತ್ತು ಬಂದ್ ಮಾಡ್ತಾರೆ ಅಂತೇಳಿ ಸ್ಪಷ್ಟವಾದ ಹೇಳಿಕೆಯನ್ನು ನೀಡಬೇಕಂತೇಳಿ ಈ ಮೂಲಕ ಅವರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೆ. ತುಂಗಭದ್ರಾ ಸಲಹಾ ಸಮಿತಿಯನ್ನು ಈಗಾಗಲೇ ನಮ್ಮ ತುಂಗಭದ್ರಾ ಬೋರ್ಡ್ನವರು ನವೆಂಬರ್ಗೆ ನೀರು ಬಂದ್ ಮಾಡ್ತು ಅಂತೇಳಿ ಸಿದ್ದು ಯಾಕೆ ಜಮೀರ್ ಅವರಿಗೆ ಅಲ್ಲಿನ ಉಸ್ತುವಾರಿ ಇಷ್ಟ ಇಲ್ವೋ, ಒತ್ತಡದಲ್ಲಿ ಉಸ್ತುವಾರಿ ಅಂತ ವಹಿಸ್ಕೊಂಡಿದ್ದಾರೋ, ಅಥವಾ ಉಸ್ತುವಾರಿ ಆದರೆ ಸಾಕು ಸ್ಥಳಕ್ಕೆ ಹೋಗಬಾರ್ದು ಅಂತ ನಿರ್ಧರಿಸಿದ್ದಾರೋ? ಯಾವ ರೀತಿ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಖಂಡಿತವಾಗ್ಲೂ ನೀತಿ ಇಲ್ಲಿ ಮೊಟ್ಟ ಮೊದಲಿಗೆ ಸಚಿವರಾಗಿ ನಾಗೇಂದ್ರ ಅವರು ಕೂಡ ಇದ್ರು. ನಾಗೇಂದ್ರ ಅವರು ಈ ಕಳೆದ ಒಂದಿಷ್ಟು ಪ್ರಕರಣ ಸಂಬಂಧಪಟ್ಟಂತೆ ಅವರು ಆ ಸಚಿವ ಸ್ಥಾನವನ್ನು ಬಿಡಬೇಕಾಗತ್ತೆ. ಅದಾದ್ಮೇಲೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಅಂತ ಅಂದಾಗ ಅವಾಗ ನೆನಪಾಗುತ್ತೆ ಜಮೀರ್ ಅಹಮದ್ ಅವ್ರನ್ನ ಸರ್ಕಾರ ಮಾಡುತ್ತೆ. ಅದಾದ ಮೇಲೆ ಜಮೀರ್ ಅಹಮದ್ ಅವರು ಕಳೆದಿಷ್ಟು ತಿಂಗಳಿಂದ ಈ ಉಸ್ತುವಾರಿ ಸಚಿವರಾದ ಮೇಲೆ 2-3 ಸಲ ಮಾತ್ರ ಬಂದು ಹೋಗಿರುವಂತದ್ದು ಕೂಡ ಇದೆ. ಅದಾದ ಮೇಲೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಅನ್ನುವಂಥದ್ದು ಕೂಡ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಕಳೆದ ಸ್ವಲ್ಪ 4-5 ತಿಂಗಳ ಹಿಂದೆ ಕೂಡ ಇಲ್ಲಿ ಬಾಣಂತಿಯರ ಸಾವಾಗಿತ್ತು. ಬಾಣಂತಿಯರ ಸಾವಾದಾಗ ಕೂಡ ಜಮೀರ್ ಅಹಮದ್ ಅವರು ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜಿಲ್ಲೆಯಿಂದ ಕೂಗಿತ್ತು. ಈಗ ಅದೇ ರೀತಿಯಾಗಿ ಗಡಿನಾಡು ಬಳ್ಳಾರಿಯ ಜಿಲ್ಲೆ ರೈತರಿಗೆ ಈಗ ಮತ್ತಷ್ಟು ಒಂದು ಸಂಕಷ್ಟ ಎದುರಾಗಿದೆ. ಅದು ಏನಂದ್ರೆ ಪ್ರತಿ ವರ್ಷ ಕೂಡ 3 ಕಾಲುವೆಗಳಿಗೆ ನೀರನ್ನ ಟಿಬಿ ಬೋರ್ಡ್ ಹರಿಸ್ತಾನೆ ಬಂದಿತ್ತು. ಆದ್ರೆ ಈ ಬಾರಿ ಯಾವುದೇ ರೀತಿಯಾಗಿ ಟಿಬಿ ಬೋರ್ಡ್ ನಿಂದ ನೀರನ್ನ ಹರಿಸ್ತಾ ಇಲ್ಲ. ಕೇಳಿದ್ರೆ ರೈತರು ಹೋಗಿ ಅಧಿಕಾರಿಗಳನ್ನ ಕೇಳಿದ್ರೆ ಅಧಿಕಾರಿಗಳು ಹೇಳೋ ಮಾತೇನಂದ್ರೆ, ನೀವು ಶಾಸಕರು ಸಚಿವರುಗಳನ್ನ ಕರೆದು ಸಭೆ ಮಾಡಿಸ್ಬೇಕು, ಸಭೆ ಆದ್ರೆ ಸಭೆಯಲ್ಲಿ ತೀರ್ಮಾನವಾಗಿ ನೀರ್ ಬಿಡ್ಲಿಕ್ಕೆ ನಮಗೆ ತಿಳಿಸಿದ್ರೆ ಮಾತ್ರ ನಾವು ನೀರನ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಇಲ್ಲಿ ರೈತರಿಗೆ ತಿಳಿಸಿರುವಂತದ್ದು. ಆದ್ರೆ ಇಲ್ಲಿ ರೈತರ ಆಕ್ರೋಶ ಏನಂದ್ರೆ, ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಮುಂದಾಳತ್ವ ವಹಿಸಬೇಕಾಗತ್ತೆ, ಶಾಸಕರುಗಳನ್ನ ಕರೆಸಿ ಸಭೆ ಮಾಡ್ಬೇಕಾಗತ್ತೆ, ಮತ್ತು ತಂಗಡಿಗೆ ಅವ್ರನ್ನ
ಕರೆಸಿ ಅವ್ರ ಜೊತೆಗೂ ಕೂಡ ಸಭೆ ಮಾಡಿದ್ರೆ, ಇಬ್ರು ಸಚಿವರು ಸೇರಿ ಸಭೆ ಮಾಡಿದಾಗ ಮಾತ್ರ ಈ ಜಲಾಶಯದಿಂದ ನಮ್ಮ ಕಾಲುವೆಗಳಿಗೆ ನೀರಾಗತ್ತೆ. ನೀರು ಬಿಡ್ಬೇಕನ್ನುವಂತ ಉದ್ದೇಶ ಏನಂದ್ರೆ, ಇಲ್ಲಿ ಯಾವ ಕಾಲಕ್ಕೆ ನೀರ್ ಬಿಟ್ರೆ ಆ ಕಾಲದಲ್ಲಿ ಇಲ್ಲಿ ಯಾವ ಬೆಳೆಯನ್ನ ಬೆಳಿಬೇಕಂತ ಹೇಳ್ಬಿಟ್ಟು ರೈತರು ಕೂಡ ಡಿಸೈಡ್ ಮಾಡ್ತಾರೆ. ಜೊತೆಯಾಗಿ ಆಗ್ಲಿ ಸಾಕಷ್ಟು ಈ ಕಾಲುವೆ ಅಕ್ಕಪಕ್ಕದಲ್ಲಿರುವಂತಹ ರೈತರು ಮೆಣಸನ್ನ ಕೂಡ ಹಾಕಿದ್ದಾರೆ, ಭತ್ತ ಕೂಡ ಹಾಕಿದ್ದಾರೆ. ಸದ್ಯ ಈಗ ಅವರಿಗೆ ನೀರಿನ ಅವಶ್ಯಕತೆ ಕೂಡ ಜಾಸ್ತಿ ಇದೆ. ತುಂಗಭದ್ರಾ ಡ್ಯಾಮ್ ನಲ್ಲಿ 30 TMC ಅಷ್ಟು ನೀರಿದೆ. ಈ ನೀರನ್ನ ಸುಮ್ನೆ ಹೋಲ್ ಬಿಡೋದಕ್ಕಿಂತ ನಮಗೆ ರೈತರ ಕಾಲುವೆಗಳಿಗೆ ಬಿಟ್ರೆ ನಾವು ಇದರಿಂದ ಜೀವನವನ್ನು ಮಾಡಬಹುದು, ನಮ್ಮ ಹೊಟ್ಟೆಪಾಡನ್ನ ಕೂಡ ಮಾಡ್ಕೋಬಹುದು, ಒಳ್ಳೆ ಬೆಳೆಯನ್ನ ಬೆಳಿಬಹುದು ಅನ್ನುವಂಥದ್ದು ಕೂಡ ಒಂದು ಕಡೆ ಇದೆ. ಮತ್ತು ರೈತರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರೋದು ಏನಂದ್ರೆ, ಜಿಲ್ಲೆಯ ಉಸ್ತುವಾರಿ ಸಚಿವರು ನಿಜಕ್ಕೂ ಒಂದು ಸಲ ಕೂಡ ನಮ್ಮ ಕಷ್ಟನ್ನ ಕೇಳಿಲ್ಲ, ಒಂದು ಸಲಿನೂ ಕೂಡ ಸಭೆಯನ್ನ ಮಾಡಿಲ್ಲ. ಸಭೆ ಏನಾದ್ರು ಮಾಡಿದ್ರೆ ನಮಗೂ ಕೂಡ ನಮ್ಮ ಸಮಸ್ಯೆಗಳೇನಿವೆ, ಯಾವ ಕಾಲಕ್ಕೆ ಯಾವ ಬೆಳಿತೀವಿ ಅನ್ನುವಂಥದ್ದು ಕೂಡ ಅವರಿಗೆ ತಿಳಿತಾ ಇತ್ತು. ಆದ್ರೆ ಉಸ್ತುವಾರಿ ಸಚಿವರು ಒಬ್ಬರ ಹೆಸರಿಗೆ ಮಾತ್ರ ಇದ್ದಾರೆ. ಬಳ್ಳಾರಿಗೆ ಒಂದಿನನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅನೇಕ ರೈತ ಮುಖಂಡರು ಕೂಡ ಅವರ ವಿರುದ್ಧವಾಗಿ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ರೆ, ಕಳೆದ ಇನ್ನೇನು 2 ದಿನಗಳಲ್ಲಿ ಈ TB ಬೋರ್ಡ್ ಸಂಬಂಧಪಟ್ಟಂಗೆ ಮೀಟಿಂಗ್ ಮಾಡಬೇಕು. ಮೀಟಿಂಗ್ ಮಾಡದೇ ಇದ್ದಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಕೂಡ ಮಾಡ್ಲಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ನೀತಿ. ಫೈನ್, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.